ನಮಸ್ತೆ ಎಲ್ಲರಿಗೂ. ತುಂಬ ಜನ ನನ್ನನ್ನು ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ, ಮೇಡಮ್ ಏನು ಯಾವಾಗಲೂ ಟ್ರಾವೆಲ್ ಬಗ್ಗೆ ಅಥವಾ ಕುಕಿಂಗ್ ಬಗ್ಗೆ ವೀಡಿಯೋಸ್ ಹಾಕ್ತಾ ಇದ್ದವರು, ಇವಾಗೇನೋ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀರಾ, ನಿಮ್ಮ ಫ್ರೀ ಟೈಮಲ್ಲಿ ಏನೋ ಒಂದಷ್ಟು ಮನೆಯಿಂದನೇ ಇನ್ಕಮ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ನಮಗೂ ಎಲ್ಲ ತಿಳಿಸಿ ಅಂತ. ಸೊ ಅಂಥವರಿಗೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡ್ದಲೇ ಪೂರ್ತಿ ನೋಡಿ, ಆವಾಗ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ, ಓಕೆನಾ? ಸೊ ನಾನು ಕೆಲಸ ಮಾಡ್ತಿರೋವಂಥ ಕಂಪನಿ ಹೆಸರು ಬಿಸ್ ಗುರುಕುಲ್ ಅಂತ. ನೋಡಿ, ಇದು ಕೂಡ ಅವರೇ ಕೊಟ್ಟು ಕಳಿಸಿರೋದು, ಟಿ ಶರ್ಟ್ ಮೇಲೆ ಇದೆ. ಸೊ ಇದು ಒಂದು ಗೌರ್ಮೆಂಟ್ ವೆರಿಫೈಡ್ ಕಂಪನಿ, ಓಕೆನಾ? ಸೊ ಇದ್ರದ್ದು ಎಲ್ಲ ಲೀಗಾಲಿಟಿ ಪ್ರೂಫು ನಾನು ನನ್ನ ಇನ್ಸ್ಟಾಗ್ರಾಮ್ ಹೈಲೈಟ್ಸಲ್ಲಿ ಶೇರ್ ಮಾಡಿದ್ದೀನಿ. ನಿಮ್ಗೆ ಆಸಕ್ತಿ ಇದ್ದರೆ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬೋದು. ಕಂಪನಿ ಬಗ್ಗೆ ಯಾವುದೇ ಥರ ಅನುಮಾನ ಬೇಡ, ಬಿಕಾಸ್ ನಾನೇ ಕಂಪನೀಲಿ ಹತ್ತತ್ರ 1.25-2 ವರ್ಷದಿಂದ ದುಡಿತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಇಷ್ಟು ಕಾನ್ಫಿಡೆಂಟಾಗಿ ನಾನು ಹೇಳ್ತಾ ಇದ್ದೀನಿ, ಓಕೆ? ಸೊ ಇಲ್ಲಿ ನಮಗೆ ಸಾಕಷ್ಟು ಟ್ರೆಂಡಿಂಗ್ ಸ್ಕಿಲ್ಸ್ನ ಹೇಳ್ಕೊಡ್ತಾರೆ. ಅಂದರೆ ಕಂಟೆಂಟ್ ರೈಟಿಂಗ್ ಆಗಿರ್ಬೋದು, ಕಾಪಿ ರೈಟಿಂಗ್ ಆಗಿರ್ಬೋದು, ವೆಬ್ಸೈಟ್ ಡಿಸೈನ್ ಆಗಿರ್ಬೋದು, ಅಥವಾ ಇಮೇಲ್ ಮಾರ್ಕೆಟಿಂಗ್ ಮಾಡೋದು ಹೇಗೆ, ಅಥವಾ ಯೂಟ್ಯೂಬು ಫೇಸ್ಬುಕ್ಕಲ್ಲಿ ಆ್ಯಡ್ಸ್ ರನ್ ಮಾಡೋದು ಹೇಗೆ, ಅಥವಾ ನೀವು ಅಫಿಲಿಯೇಟ್ ಪಾರ್ಟ್ನರ್ ಆಗಿ ಕೂಡ ವರ್ಕ್ ಮಾಡ್ಬೋದು. ಎಲ್ಲದರಲ್ಲೂ ಒಳ್ಳೆ ಇನ್ಕಮ್ ಇದೆ, ಬಿಕಾಸ್ ಇವಾಗೆಲ್ಲ ಡಿಜಿಟಲೈಸ್ ಆಗಿರೋದ್ರಿಂದ ನೀವು ಡಿಜಿಟಲ್ ಸ್ಕಿಲ್ಸ್ ಕಲಿಯೋದು ವೇಸ್ಟ್ ಅಂತೂ ಆಗೋದಿಲ್ಲ, ಓಕೆನಾ? ಆ್ಯಂಡ್ ನಾನು ಈ ಕಂಪನೀಲಿ ಎನ್ರೋಲ್ ಆಗಿ ಇವಾಗವರೆಗೂ ಹತ್ತತ್ರ 15 ಲಕ್ಷದವರೆಗೂ ನಾನು ದುಡ್ದಿದ್ದೀನಿ. ಬಹಳ ಹೆಮ್ಮೆ ಆಗುತ್ತೆ, ಯಾಕೆಂದರೆ ನಾನು ಒಂದು IT ಬ್ಯಾಕ್ಗ್ರೌಂಡಿಂದ ಬಂದವಳು. ನನಗಿದ್ರಲ್ಲಿ ಯಾವುದೇ ಥರ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಮಗುನ ನೋಡ್ಕೊಳ್ಳೋ ಸಲುವಾಗಿ ನಾನು ಕೆಲಸ ಬಿಡುವಂಥ ಪರಿಸ್ಥಿತಿ ಬಂತು. ಸೊ ಹಾಗಾಗಿ ಮನೆಯಿಂದನೇ ಯಾವುದಾದ್ರು ಒಂದು ಜೆನ್ಯೂನ್ ಕಂಪನೀಲಿ ವರ್ಕ್ ಮಾಡೋಣ ಅಂತ ಹುಡುಕ್ತಿದ್ದಾಗ ಈ ಕಂಪನಿ ಪರಿಚಯ ಆಗಿ ನಾನು ಎನ್ರೋಲ್ ಮಾಡಿಕೊಂಡು ಸ್ಕಿಲ್ಸ್ನ ಕಲಿತು ಈಗ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನಗೆ ಕಂಪನಿ ಕಡೆಯಿಂದ ಸಾಕಷ್ಟು ಅಚೀವ್ಮೆಂಟ್ ಅವಾರ್ಡ್ಸ್ ಎಲ್ಲ ಬಂದಿದೆ. ಅದನ್ನು ಕೂಡ ನಾನು ಅಟ್ಯಾಚ್ ಮಾಡ್ತೀನಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಇದೆ, ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಬೋದು. ಆ್ಯಂಡ್ ತುಂಬ ಜನಕ್ಕೆ ಅನಿಸ್ತಿರುತ್ತೆ ನಮಗೆ ಇಂಗ್ಲೀಷ್ ಬರಲ್ಲ ಅಥವಾ ಡಿಗ್ರಿ ಇಲ್ಲ, ನಾನು ಬರೀ 10th ಓದಿದ್ದೀನಿ, PUC ಓದಿದ್ದೀನಿ ಅಂತ. ಖಂಡಿತ ಇದಕ್ಕೆ ಡಿಗ್ರಿ ಅವಶ್ಯಕತೆ ಇಲ್ಲ ಆ್ಯಂಡ್ ಯಾವುದೇ ಥರ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಯಾಕೆಂದರೆ ಇವರೇ ಝೀರೋಯಿಂದ ನಿಮಗೆ ಟ್ರೈನಿಂಗ್ಸ್ನ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಕೆಲವೊಂದಷ್ಟು ಬೇಸಿಕ್ ಸ್ಕಿಲ್ಸು ನಿಮಗೆ ರೀಜನಲ್ ಲ್ಯಾಂಗ್ವೇಜಸ್ ಅಂದರೆ ಕನ್ನಡ, ತೆಲುಗು, ತಮಿಳು, ಮರಾಠಿ, ಪಂಜಾಬಿ, ಈ ಥರ ರೀಜನಲ್ ಲ್ಯಾಂಗ್ವೇಜಸ್ಸಲ್ಲೂ ನಿಮಗೆ ಟ್ರೈನಿಂಗ್ಸ್ ಸಿಗುತ್ತೆ. ಸೊ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ, ಆಯಿತಾ? ಸೊ ಕಲಿಬೇಕು, ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು, ಮೇಲ್ ಬರಬೇಕು, ಮನೇಲೇ ನಮ್ಮ ಫ್ರೀ ಟೈಮಲ್ಲಿ ಏನೋ ಒಂದಷ್ಟು ತಕ್ಕ ಮಟ್ಟಿಗೆ ದುಡ್ಕೋಬೇಕು ಅನ್ನೋರು ಇಲ್ಲಿ ಆರಾಮಾಗಿ ಕೆಲಸ ಮಾಡ್ಬೋದು. ಯಾಕೆಂದರೆ ನಾವು ಹೆಣ್ಮಕ್ಳು ಹೌಸ್ ವೈಫ್ಸ್ ಆಗಿಬಿಡ್ತೀವಿ, ಮಕ್ಕಳನ್ನ ನೋಡ್ಕೊಳ್ತೀವಿ. ಸೊ ಬರೀ ಮಕ್ಕಳನ್ನ ನೋಡಿಕೊಂಡ್ರೆ ನಮ್ಗೆ ಯಾರೂ ಸಂಬಳ ಕೊಡಲ್ಲ ಅಲ್ವಾ? ಆ್ಯಂಡ್ ಅದು ನಮ್ಮ ಜವಾಬ್ದಾರಿ ಕೂಡ ಹೌದು. ಸೊ ಹಾಗಾಗಿ, ಅಥವಾ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ ನಮ್ಮ ಟೀಮಲ್ಲಿ, ಅವರ ಬರೋ ವರ್ಷ ಕಾಲೇಜ್ ಫೀಸ್ನ ಅವರೇ ದುಡ್ಕೊಂಡು ಕಟ್ಕೊಳ್ತಾ ಇದ್ದಾರೆ. ಆ್ಯಂಡ್ ಸುಮಾರು ಜನ ಗೌರ್ಮೆಂಟ್ ಅಫಿಷಿಯಲ್ಸ್ ಕೂಡ ಇದ್ದಾರೆ, ಬರೋ ಸಂಬಳ ಸಾಕಾಗ್ತಾ ಇಲ್ಲ, ತುಂಬ ಕಮಿಟ್ಮೆಂಟ್ಸ್ ಇದೆ ಅನ್ನೋ ಗಂಡಸರು ಕೂಡ ಇದ್ದಾರೆ. EMIಗಳು ಕಟ್ಟಬೇಕು. ಸೊ ಇವಾಗ ಬರೋವಂಥ ಸಂಬಳ ಎಲ್ಲಿಗೂ ಸಾಲಲ್ಲ, ಒಂದು ಸೈಡ್ ಸೋರ್ಸ್ ಆಫ್ ಇನ್ಕಮ್ ಅವಶ್ಯಕತೆ ಇದೆ ಅನ್ನೋರು ಖಂಡಿತ ಈ ಪ್ಲ್ಯಾಟ್ಫಾರ್ಮಲ್ಲಿ ದುಡಿಬೋದು, ಓಕೆ? ಸೊ ಕಂಪನಿ 100% ಜೆನ್ಯೂನ್ ಇದೆ. ಯಾಕೆ ಅಂದರೆ ನಮಗೆ ಬರೋವಂಥ ಸಂಬಳ ಕೂಡ 2% ಟ್ಯಾಕ್ಸ್ ಕಟ್ತೀವಿ ನಾವು ಗೌರ್ಮೆಂಟಿಗೆ. ಸೊ ಟ್ಯಾಕ್ಸ್ ಹೋಗುತ್ತೆ ಅಂದರೆ ಕಂಪನಿ 100% ಗೌರ್ಮೆಂಟ್ ಅಡಿ ವೆರಿಫೈ ಆಗಿದೆ ಅಂತ ಅರ್ಥ, ಓಕೆನಾ? ಆ್ಯಂಡ್ ಹೌದು, ಇಲ್ಲಿ ನಮಗೆ 30+ ಕೋರ್ಸಸ್ಗೆ ಲೈಫ್ ಟೈಮ್ ಆ್ಯಕ್ಸಸ್ ಕೊಡ್ತಾರೆ. ಸೊ ಹಾಗಾಗಿ ನಾವು ಒನ್ ಟೈಮ್ ಫೀಸ್ ಪೇ ಮಾಡೋದು ಇದ್ದೇ ಇರುತ್ತೆ. ನಾನು ಅಷ್ಟೇ ಒಂದ್ಸಲಿ ಫೀಸ್ ಅಂತ ಪೇ ಮಾಡಿ ಸ್ಕಿಲ್ಸ್ ಕಲಿತು ಈಗ ದುಡಿತಾ ಇದ್ದೀನಿ. ತುಂಬ ಜನ ಅಂದ್ಕೊಳ್ತೀರಾ ಫೀಸ್ ಕಟ್ಟಬೇಕಂದ್ರೆ ಎಲ್ಲಿ ಮೋಸ ಹೋಗ್ಬಿಡ್ತೀನೋ ಅಂತ. ಖಂಡಿತ ಇಲ್ಲ. ನಾವು ಸ್ಕೂಲು ಕಾಲೇಜ್ಗೆಲ್ಲ ಫೀಸ್ ಕಟ್ಬಿಟ್ಟೆ ಅಲ್ವಾ ಓದ್ಕೊಂಡು ಬಂದಿದ್ದು. ಸೊ ಹಾಗಾಗಿ ಇದು ಒಂದು ಎಜುಕೇಷನಲ್ ಪ್ಲ್ಯಾಟ್ಫಾರ್ಮ್. ಇಲ್ಲಿ ನಮಗೆ ಎಜುಕೇಟ್ ಮಾಡ್ತಾರೆ ಇವಾಗಿನ ಟ್ರೆಂಡಿಂಗ್ ಸ್ಕಿಲ್ಸ್ ಬಗ್ಗೆ. ಆ್ಯಂಡ್ ಇನ್ನೊಂದು ಹೆಮ್ಮೆಯ ವಿಷಯ ಏನು ಅಂತಂದರೆ, ಈ ಕಂಪನಿಯವರು ನನಗೆ ಕರ್ನಾಟಕದಿಂದ ಫಸ್ಟ್ ಕನ್ನಡ ಟ್ರೈನರ್ ಆಗಿ ಆಯ್ಕೆ ಮಾಡಿದರು. ನಾನು ಕೆಲವೊಂದಷ್ಟು ಸ್ಕಿಲ್ಸ್ನ ಕನ್ನಡದಲ್ಲಿ ಕೂಡ ಟ್ರೈನಿಂಗ್ ಮಾಡಿದ್ದೀನಿ ಕಂಪನಿ ಕಡೆಯಿಂದ, ಮಾಡ್ತಲೂ ಇದ್ದೀನಿ, ಮುಂದಕ್ಕೂ ಮಾಡ್ತೀನಿ. ಸೊ ಅದರಲ್ಲಿ ನಿಮಗೆ ಅನುಮಾನ ಬೇಡ. ನೀವು ಎನ್ರೋಲ್ ಆದಮೇಲೆ ನಿಮಗೆ ಪ್ರತಿಯೊಂದು ಇಲ್ಲಿ ಝೀರೋಯಿಂದ ಟ್ರೈನಿಂಗ್ಸ್ ಸಿಗುತ್ತೆ. ಫ್ರೀ ಆಗಿದ್ದೀರಾ, ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ, ಮನೆ ಕೆಲಸ ಎಲ್ಲ ಮುಗಿಸಿದ್ಮೇಲೆ ಒಂದು ಅರ್ಧ ಗಂಟೆ 1 ಅವರು ನೀವು ಫ್ರೀ ಆಗಿದ್ದೀರಾ ಅಂದರೆ ಈ ಆಪರ್ಚುನಿಟಿನ ಯೂಸ್ ತೊಗೊಂಡು ತಕ್ಕ ಮಟ್ಟಿಗೆ ದುಡ್ಕೊಳ್ಳಿ. ನಮ್ಮದೇ ಆದಂಥ ಒಂದು ದುಡಿಮೆ ಇರಬೇಕು, ಆವಾಗ ನಮಗೊಂದು ಬೆಲೆ ಇರುತ್ತೆ ಜೀವನದಲ್ಲಿ.
ನಾವಿರೋವರೆಗೂ ಒಬ್ಬರ ಮೇಲೆ ಡಿಪೆಂಡ್ ಆಗಿದ್ದರೆ ನಮಗೆ ಯಾರೂ ರೆಸ್ಪೆಕ್ಟ್ ಮಾಡೋದಿಲ್ಲ ಅಲ್ವಾ? ಇದು ನನ್ನ ಸ್ವಂತ ಅಭಿಪ್ರಾಯ, ಹಾಗಾಗಿ ಹೇಳ್ತಾ ಇದ್ದೀನಿ. ಇನ್ ಒನ್ ಟೈಮ್ ಫೀಸ್ ಅನ್ನೋದು ಇದ್ದೇ ಇರುತ್ತೆ, ಓಕೆನಾ? ಆ್ಯಂಡ್ ಇಲ್ಲಿ ನಮಗೆ 5-6 ಬಂಡಲ್ಸ್ ಇದೆ. ಸೊ ಆ ಬಂಡಲಲ್ಲಿ ಯಾವ್ದಾದ್ರು ಬಂಡಲ್ ನೀವು ಆಪ್ಟ್ ಮಾಡಿಕೊಂಡು ದುಡಿಯೋದಕ್ಕೆ ಶುರು ಮಾಡಬಹುದು. ಆ್ಯಂಡ್ ನಾನು ಪರ್ಸ್ನಲಿ ಸಜೆಸ್ಟ್ ಮಾಡೋದು ಫೈನಾನ್ಸ್ ಮಾಸ್ಟ್ರಿ ಅಥವಾ ಬಿಸ್ನೆಸ್ ಮಾಸ್ಟ್ರಿ ಬಂಡಲ್. ಬಿಕಾಸ್ ಇದೆರಡರಲ್ಲಿ ಯಾವುದನ್ನು ತೊಗೊಂಡ್ರು ನಿಮಗೆ ಹಿಂದಿನ ಬಂಡಲ್ ಕಂಪ್ಲೀಟ್ಲಿ ಫ್ರೀಯಾಗಿ ಸಿಗುತ್ತೆ. ಆ್ಯಂಡ್ ಅದಲ್ಲದೆ 30+ ಕೋರ್ಸಸ್ಗೂ ಲೈಫ್ ಟೈಮ್ ಆ್ಯಕ್ಸಸ್ ಸಿಗುತ್ತೆ. ಅದರಲ್ಲಿ ಯಾವುದೊಂದು ಸ್ಕಿಲ್ಸ್ ಕಲಿತು ನೀವು ಕೆಲಸ ಶುರು ಮಾಡಬಹುದು. ಕೆಲಸ ಮಾಡ್ತಾ ಕೂಡ ಇನ್ನೊಂದು ಕೋರ್ಸ್ನ ಕಲಿಯುವಂಥ ಅವಕಾಶ ಇದೆ ಇದರಲ್ಲಿ. ಸೊ ನಿಮ್ಮಿಷ್ಟ, ನಿಮ್ಮ ಫ್ರೀ ಟೈಮಲ್ಲಿ ಆರಾಮಾಗಿ ಸ್ಕಿಲ್ಸ್ ಕಲಿತು ದುಡಿತಾ ಹೋಗ್ಬೋದು, ಓಕೆನಾ? ಆ್ಯಂಡ್ ನಿಮ್ಗೆ ಇನ್ನೇನಾದರೂ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ನನ್ನ ವಾಟ್ಸಪ್ ನಂಬರ್ ಶೇರ್ ಮಾಡ್ತೀನಿ, ಅಲ್ಲಿ ಮೆಸೇಜ್ ಮಾಡಿ, ಅಥವಾ ನನ್ನ ಹತ್ರ ಮಾತಾಡಬೇಕು ಅಂತಂದ್ರೂ ನನಗೆ ಮೆಸೇಜ್ ಮಾಡಿ. ನಾನೊಂದು ಟೈಮ್ ಅಂತ ಹೇಳ್ತೀನಿ, ಆ ಟೈಮಲ್ಲಿ ನನಗೆ ಕಾಲ್ ಮಾಡಿ ಮಾತಾಡ್ಬೋದು. ನಾನು ಇನ್ನಷ್ಟು ನಿಮಗೆ ಕ್ಲಾರಿಟಿ ಕೊಡ್ತೀನಿ, ಓಕೆನಾ? ಸೊ ಆಲ್ ದ ವೆರಿ ಬೆಸ್ಟ್. ಈ ಥರ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ ಗೈಸ್. ನಮಸ್ತೆ. ಆ್ಯಂಡ್ ಮತ್ತೊಂದು ವಿಷಯ ನಾನು ಹೇಳೋದು ಮರ್ತಿದ್ದೆ. ನಮ್ಮ ಕಂಪನಿ ಇತ್ತೀಚೆಗಷ್ಟೇ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಗ್ರೋ ಆಗಿದೆ. ಅಂದರೆ 184 ಕಂಟ್ರೀಸಲ್ಲಿ ಆ್ಯಕ್ಸೆಸ್ ತೊಗೊಂಡಿದೆ, ಒಳ್ಳೆ ಎಕ್ಸ್ಪೋಜರ್ ತೊಗೊಂಡಿದೆ. ನೀವು ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಕೂಡ ವರ್ಕ್ ಮಾಡ್ಬೋದು. ಫ್ರೀಲಾನ್ಸಿಂಗ್ ಆಪರ್ಚುನಿಟೀಸ್ ತುಂಬ ಚೆನ್ನಾಗಿ ಸಿಗ್ತಾ ಇದೆ ಇವಾಗ, ಅಲ್ಲೂ ಕೂಡ ನೀವು ಕೆಲಸ ಮಾಡ್ಬೋದು. ಆ್ಯಂಡ್ ನಾನೀಗ ಆಲ್ರೆಡಿ 100-150 ಜನಕ್ಕೆ ಟ್ರೈನಿಂಗ್ ಕೊಟ್ಟು ಅವರು ಎಲ್ಲ ಅವರ ಫ್ರೀ ಟೈಮಲ್ಲಿ ಸ್ಕಿಲ್ಸ್ನ ಕಲಿತು ಎಲ್ಲ ದುಡ್ಕೊಳ್ತಾ ಇದ್ದಾರೆ. ಸೊ ಈ ಥರ ಒಂದು ಗೌರ್ಮೆಂಟ್ ಸರ್ಟಿಫೈಡ್ ಕಂಪನಿಲಿ ಕೆಲಸ ಮಾಡುವಂಥ ಅವಕಾಶ ಮಿಸ್ ಮಾಡ್ಕೋಬೇಡಿ. ಯಾಕೆಂದರೆ ನಿಮಗೆಲ್ಲ ಚೆನ್ನಾಗಿ ಗೊತ್ತು, ನಾವು ಓದಿ ಬಂದಿರುವಂಥದ್ದು ಇವಾಗ ಅಷ್ಟು ಅವಶ್ಯಕತೆ ಇಲ್ಲ ಕಂಪನಿಗಳಿಗೆ. ಈಗ ಕಂಪನಿಗಳಿಗಿರೋ ಅವಶ್ಯಕತೆಯೇ ಬೇರೆ, ಟ್ರೆಂಡಿಂಗಲ್ಲಿರುವಂಥ ಸ್ಕಿಲ್ಸೇ ಬೇರೆ. ಅದನ್ನು ಎಲ್ಲರೂ ಯೂಸ್ ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಆ್ಯಂಡ್ ಇತ್ತೀಚೆಗಷ್ಟೇ ಗೌರ್ಮೆಂಟ್ ಕಡೆಯಿಂದ ಕೂಡ ಕಂಟೆಂಟ್ ಕ್ರಿಯೇಟಿಂಗ್ ಟ್ರೈನಿಂಗ್ಸು ಸ್ಟಾರ್ಟ್ ಆಗ್ತಾ ಇದೆ. ಸ್ಕೂಲ್ಸು ಕಾಲೇಜಸಲ್ಲೂ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಂದ್ಬಿಟ್ಟು. ಸೊ ಹಾಗಾಗಿ ನಾವು ಆದಷ್ಟು ಬೇಗ ಕಲಿತ್ರೆ, ಯಾಕೆಂದರೆ ನಾವಂತೂ ಈಗ ಮತ್ತೆ ಸ್ಕೂಲು ಕಾಲೇಜ್ ಹೋಗೋಕ್ಕಾಗಲ್ಲ. ಪ್ರಾಬಬ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಅವಕಾಶ ಇರುತ್ತೆ. ಸೊ ನಾವು ಇರುವಂಥ ಅವಕಾಶ ಅಂದರೆ ನಮ್ಮ ಕಣ್ಮುಂದೆ ಬಂದಿರುವಂಥ ಜೆನ್ಯೂನ್ ಕಂಪನಿಲಿ ಕೊಡುವಂಥ ಅವಕಾಶನ ಮಿಸ್ ಮಾಡ್ಕೋಬಾರ್ದು ಅಂತ ನಾನು ಹೇಳ್ತೀನಿ, ಓಕೆ? ಸೊ ಆಲ್ ದ ಬೆಸ್ಟ್. ಬೇಗ ರೈಟ್ ಡೆಸಿಷನ್ ತೊಗೊಂಡು ಎನ್ರೋಲ್ ಆಗಿ ಸ್ಕಿಲ್ಸ್ನ ಕಲಿತು ವರ್ಕ್ ಮಾಡಲಿಕ್ಕೆ ಶುರು ಮಾಡಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಹೈಲೈಟ್ಸ್ ಚೆಕ್ ಮಾಡೋದಂತೂ ಮರಿಬೇಡಿ, ಓಕೆ? ಥ್ಯಾಂಕ್ ಯು.